4 ಸಾರಿಗೆ ನಿಗಮಗಳಲ್ಲಿ ಶೌಚಾಲಯ ಅವ್ಯವಸ್ಥೆಯಾಗದೆ ನೈರ್ಮಲ್ಯ ಕಾಪಾಡದ ಅಧಿಕಾರಿಗಳಿಗೆ ಚಾಟಿ ಏಟು ಬಂದಿದೆ. 4 ಸಾರಿಗೆ ನಿಗಮಗಳಲ್ಲಿ ಶೌಚಾಲಯದ ಅವ್ಯವಸ್ಥೆ ಈ ರೀತಿಯಾಗಿ ಸೃಷ್ಟಿಯಾಗದೆ 4 ನಿಗಮಗಳಿಗೆ ಸಾರಿಗೆ ಸಚಿವರು ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಶೌಚಾಲಯಗಳ ನೈರ್ಮಲ್ಯವನ್ನ ಕಾಪಾಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಕೆಎಸ್ಆರ್ಟಿಸಿ ಎಂಡಿಗೆ ಪತ್ರದ ಮೂಲಕವಾಗಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಶೌಚಾಲಯಗಳ ದುಸ್ಥಿತಿ ಇಲಾಖೆಯ ಮಾನ ಕಳೆಯುತ್ತಿದೆ. ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೌಚಾಲಯದ ನಿರ್ವಹಣೆ ವಿಫಲರಾದರೆ ಅದಕ್ಕೆ ಡಿಸಿನೇ ಹೊಣೆ. ಸಾರ್ವಜನಿಕ ವಲಯದಿಂದ ವ್ಯಾಪಕ ದೂರುಗಳು ಬಂದಿವೆ. ಯಾವಾಗ ಸಾರ್ವಜನಿಕರು ಈ ರೀತಿಯಾಗಿ ದೂರು ನೀಡ್ತಾರೆ, ಅದಾದ ನಂತರದಲ್ಲಿ ಈ ರೀತಿಯಾದಂತಹ ಸೂಚನೆಯನ್ನ ನೀಡಲಾಗಿದೆ. ಅಂದರೆ ಶೌಚಾಲಯಗಳ ನೈರ್ಮಲ್ಯವನ್ನ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಯಾವ ರೀತಿಯಾದಂತಹ ಸೂಚನೆಯನ್ನ ನೀಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಪ್ರತಿ ತಿಂಗಳು ಡಿಸಿಗಳ ರೌಂಡ್ಸ್ ಕಡ್ಡಾಯ ಮಾಡಲಾಗಿದೆ. ಇನ್ನು ಮುಂದೆ ಎಸಿ ರೂಮ್ಗಳಲ್ಲಿ ಕುಳಿತು ಆದೇಶ ಮಾಡಿದ್ರೆ ಸಾಲದು, ಅಧಿಕಾರಿಗಳು ಫೀಲ್ಡ್ಗೆ ಇಳಿಲೇಬೇಕು ಅಂತ ಹೇಳಿ ತಾಕೀತು ಮಾಡಲಾಗಿದೆ. ಆಯಾ ನಿಗಮಗಳ ವ್ಯಾಪ್ತಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತಿಂಗಳಿಗೆ ಒಮ್ಮೆಯಾದರೂ ಕಡ್ಡಾಯವಾಗಿ ಬಸ್ ನಿಲ್ದಾಣಗಳಿಗೆ ಖುದ್ದು ಭೇಟಿಯನ್ನ ಕೊಡಬೇಕು. ನಿಲ್ದಾಣ ಹಾಗೂ ಶೌಚಾಲಯಗಳ ನೈರ್ಮಲ್ಯವನ್ನ ಪರಿಶೀಲನೆ ಮಾಡಲೇಬೇಕು. ಸಮರ್ಪಕ ನಿರ್ವಹಣೆಯ ಕುರಿತು ಮೇಲಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸಬೇಕು. ಸಚಿವರ ಈ ಆದೇಶವನ್ನ ಯಾವುದೇ ಅಧಿಕಾರಿ ಉಲ್ಲಂಘನೆ ಮಾಡಿದ್ರೆ ಅಥವಾ ತಪಾಸಣೆಯ ವೇಳೆ ಶೌಚಾಲಯಗಳು ಅಶುಚಿತ್ವವಾಗಿದ್ರೆ ಅಂತಹ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ವಿರುದ್ಧ ಮುಲಾಜಿಲ್ಲದೆ ಶಿಸ್ತು ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಚಿವರ ಈ ಬಿಗಿ ಧೋರಣೆಯಿಂದಾಗಿ ಸಾರಿಗೆ ಇಲಾಖೆಯ ಅಧಿಕಾರಿಗಳಲ್ಲಿ ಒಂದು ರೀತಿ ಈಗ ನಡುಕ ಶುರುವಾಗಿದೆ. ಹಾಗಾಗಿ 4 ಸಾರಿಗೆ ನಿಗಮಗಳಲ್ಲಿಯೂ ಕೂಡ ಶೌಚಾಲಯ ಅವ್ಯವಸ್ಥೆಯಿಂದ ಕೂಡಿತು ಅನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ರೀತಿ ಶುಚಿತ್ವವೇ ಇಲ್ಲ ಅಂತ ಹೇಳಿದ್ರೆ ಶೌಚಾಲಯಕ್ಕೆ ನಾವು ಹೋಗೋದಾದ್ರೂ ಹೇಗೆ ಅನ್ನುವಂಥ ಸಾಕಷ್ಟು ದೂರುಗಳು ಬರುತ್ತೆ. ದೂರು ಬಂದ ನಂತರದಲ್ಲಿ ಈ ರೀತಿಯಾದಂಥ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಈ ಒಂದು ರೂಲನ್ನು ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಶಿಸ್ತು ಕ್ರಮವನ್ನು ಜರುಗಿಸಲಾಗುತ್ತೆ ಅನ್ನೋದಾಗಿಯೂ ಕೂಡ ಸೂಚನೆ ನೀಡಲಾಗಿದೆ. ಇನ್ನು 4 ಸಾರಿಗೆ ನಿಗಮಗಳಲ್ಲಿಯೂ ಕೂಡ ಶೌಚಾಲಯ ಅವ್ಯವಸ್ಥೆಯಿಂದ ಕೂಡಿದೆ. ಕೇವಲ 4 ಸಾರಿಗೆ ನಿಗಮಗಳು ಅಂತಲ್ಲ, ಎಲ್ಲೇ ಹೋದ್ರೂ ಕೂಡ ಸಾರಿಗೆ ನಿಗಮಗಳಲ್ಲಿ ಈಗ ಶೌಚಾಲಯ ಶುಚಿತ್ವವನ್ನು ಕಾಪಾಡಲಿಲ್ಲ, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, 4 ಸಾರಿಗೆ ನಿಗಮಗಳಲ್ಲಿ ಶೌಚಾಲಯ ಯಾವ ರೀತಿಯಾಗಿ ಅವ್ಯವಸ್ಥೆಯಿಂದ ಕೂಡಿದೆ ಅನ್ನೋದಾಗಿ ದೂರು ಕೂಡ ನೀಡಲಾಗುತ್ತೆ. ದೂರು ನೀಡಿದ ನಂತರದಲ್ಲಿ ಯಾವ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ? ವಿಶ್ವ ದರ್ಜೆನಲ್ಲಿ ಕೆಎಸ್ಆರ್ಟಿಸಿಗೆ 10 ಹಲವು ಪ್ರಶಸ್ತಿಗಳನ್ನ, 100 ಪ್ರಶಸ್ತಿಗಳು ಬಂದಿರೋದು ನಾವು ನೋಡಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಇತರ ರಾಜ್ಯಗಳಿಗೆ ಬಸ್ಗಳಿಗೆ ಹೋಲಿಕೆ ಮಾಡಿದಾಗ ಅತ್ಯುನ್ನತ ಸೇವೆಯನ್ನು ಕೊಡ್ತಾ ಇರೋದು ನಿಜ. ಆದ್ರೆ ಈ ಶೌಚಾಲಯಗಳಿದೆಯಲ್ಲ, ಈ ಶೌಚಾಲಯಗಳು ಈಗ ಏನಾಗಿದೆ ಅಂತಂದ್ರೆ, ಆ ಶೌಚಾಲಯದ ಪರಿಸ್ಥಿತಿನ ನೋಡಿ ಹಲವು ಬಾರಿ ಲೋಕಾಯುಕ್ತರೇ ಸ್ವಮೋಟೋ ಕೇಸ್ ಹಾಕೊಂಡ್ರು, ಜನಸಾಮಾನ್ಯರು ದೂರಿನ ಮೇಲೆ ದೂರು ಕೊಟ್ರು. ಆದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಗೊತ್ತಾಯ್ತು. ಆ ಹಿನ್ನೆಲೆಯಲ್ಲಿ ಖುದ್ದು ಒಂದು ಲೆಟರ್ನ ಬರೆದಿದ್ದಾರೆ. ಆ ಲೆಟರ್ ಮೂಲಕ ಎಂಡಿ ಅವರಿಗೆ, ಕೆಎಸ್ಆರ್ಟಿಸಿ ಎಂಡಿ ಅವರಿಗೆ ಬರ್ತಿದೆ. ಯಾಕಂದ್ರೆ ಕೆಎಸ್ಆರ್ಟಿಸಿ ಎಂಡಿ ಅವ್ರ ಕೆಳಗಡೆ 4 ನಿಗಮ ಬರ್ತದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಈಶಾನ್ಯ ವಾಯುವ್ಯ ಸಾರಿಗೆಗಳು ಕೂಡ ಅವ್ರ ಕೆಳಗಡೆ ಬರೋದ್ರಿಂದ ಅವರು ಲೆಟರ್ನ ಬರೆದಿರುವಂತದ್ದು. ಈಗ ಶುಚಿತ್ವದ ಎಡೆಗೆ ಪ್ರತಿಯೊಂದು ಕಡ್ಡಾಯವಾಗಿ ಕೆಲಸ ಮಾಡಿಕೊಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ರು ಏನು ಡಿಸಿಗಳಿದ್ದಾರೆ ಅವರು ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಈ ರೀತಿಯಾಗಿ ಒಂದು ರೌಂಡ್ಸ್ ಗಳನ್ನ ಮಾಡುವಂಥದ್ದು, ಶೌಚಾಲಯದನ್ನ ವಿಸಿಟ್ ಮಾಡಿ ಅಲ್ಲಿ ಏನಾಗ್ತಾ ಇದೆ, ಎಷ್ಟು ಕ್ಲೀನ್ ಇದೆ ಅನ್ನೋದನ್ನ ಚೆಕ್ ಮಾಡುವಂಥದ್ದು, ಇವೆಲ್ಲವನ್ನು ಮಾಡಬೇಕು. ಅಧಿಕಾರಿಗಳು ಏನಿದೆ ಅವರು ಆಫೀಸ್ನಲ್ಲಿ ಕುತ್ಕೊಂಡು ಎಸಿ ಕಚೇರಿಯಲ್ಲಿ ಕುತ್ಕೊಂಡು ಕೆಲಸ ಮಾಡೋದಲ್ಲ, ಜನಸಾಮಾನ್ಯ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಯಾಕಂತಂದ್ರೆ ನೋಡಿ, ಈ ಬಸ್ಗಳು ಅಂತಂದ್ರೆ ಟ್ರಾನ್ಸಿಟ್ ಪೊಸಿಷನ್ಸ್, ಅಂದ್ರೆ ನೀವು ಅಲ್ಲಿ ಬಂದು ಇಳ್ಕೊಂಡು ಬೇರೆ ಕಡೆ ಹೋಗ್ಬೇಕು. ಎಷ್ಟೋ ಜನ ಟ್ರಾವೆಲಿಂಗ್ ಕಂಟಿನ್ಯೂ ಇರೋದ್ರಿಂದ ಶೌಚಾಲಯಗಳ ಅತ್ಯಂತ ಅಗತ್ಯವಾಗಿರ್ತದೆ. ಅವರು ಶೌಚಾಲಯಗಳು ಶುದ್ಧವಾಗೂ ಇರಬೇಕು, ಇಲ್ಲಾಂದ್ರೆ ಅನಾರೋಗ್ಯಗಳಿಗೂ ಕೂಡ ಅದು ಕಾರಣ ಆಗ್ತದೆ. ಯೂರಿನರಿ ಇನ್ಫೆಕ್ಷನ್, 100 ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತದೆ. ಹಲವು ಬಾರಿ ಜನಸಾಮಾನ್ಯರು ಕಂಪ್ಲೇಂಟ್ ಕೊಟ್ಟರು ಕೂಡ ಅಧಿಕಾರಿಗಳು ಕಿವಿಗೊಟ್ಟಿರಲಿಲ್ಲ. ಈಗ ರಾಮಲಿಂಗಾರೆಡ್ಡಿ ಅವರು ಖಡಕ್ಕಾದ ಸೂಚನೆಯನ್ನು ಕೊಟ್ಟಿರುವಂತದ್ದು, ಕೆಲಸ ಮಾಡಿ, ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಾಗ್ತದೆ, ರಿಪೋರ್ಟ್ ಅನ್ನು ಕೊಡಬೇಕು. ಶೌಚಾಲಯವನ್ನ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ಗಳಿರುವಂತಹ ಶೌಚಾಲಯಗಳನ್ನ ಶುದ್ಧವಾಗಿ ಇಟ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಕೊಡಬೇಕು ಅಂತಾನೂ ಕೂಡ ಅವರು ಹೇಳಿರುವಂತದ್ದು. ಯಾವ
ಇದಕ್ಕೆಲ್ಲರೂ ಕೂಡ ಏನು ಡಿಪೋ ಮ್ಯಾನೇಜರ್ಗಳನ್ನ ಮತ್ತೆ ಡಿವಿಷನಲ್ ಕಂಟ್ರೋಲರ್ಗಳು ಏನಿರ್ತಾರೆ ಅವರೆಲ್ಲರನ್ನು ಕೂಡ ಹೊಣೆಗಾರನ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. MD ಅವರಿಗೆ ಖಡಕ್ಕಾದ ಒಂದು ಸೂಚನೆಯನ್ನು ಕೊಟ್ಟಿರೋದು, ಸರಿಯಾಗಿ ಶುಚಿತ್ವ ಕಾಪಾಡಿ, ಇಲ್ಲಾಂದ್ರೆ ನಿಮ್ಮ ಜಾಗ ಖಾಲಿ ಮಾಡಿ ಎನ್ನುವಂತ ಆದೇಶವನ್ನು ಹೊರಟಿರುವಂತದ್ದು. ಯಾಕಂದ್ರೆ ಲೋಕಾಯುಕ್ತ ಕೂಡ ಈ ಪ್ರಕರಣವನ್ನ ಸುಮೋಟಕ್ಕೆ ಸಾಕೊಂಡು ಹಲವು ಬಾರಿ ಸರ್ಕಾರದ ಗಮನಕ್ಕೆ ತಂದಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಬಹಳ ಒಂದು ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಿದೆ. ಇದು ಅತ್ಯಂತ ಸೂಕ್ಷ್ಮ ಸಂವೇದನಾ ಇರುವಂತ ಜಾಗ. ಯಾಕಂದ್ರೆ ನೀವು ಶುಚಿತ್ವ ಕಾಪಾಡಲಿಲ್ಲ ಜನ ಮೂತ್ರ ವಿಸರ್ಜನೆ ಹೊರಡೆ ಮಾಡ್ತಾರೆ, ಎಲ್ಲೇ ಬೇಕಂದ್ರೆ ಅಲ್ಲಿ ಮಾಡ್ತಾರೆ. ಇಡೀ ನಗರದ ಒಂದು ಸ್ವಚ್ಛ, ನಾವೇನಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತೀವಿ, ಬ್ರ್ಯಾಂಡ್ ನಗರ ಮಾಡ್ತೀವಿ ಅಂತೀವಿ, ಆದ್ರೆ ಈ ನಗರಗಳ ಶುಚಿತ್ವಕ್ಕೆ ಕಾರಣ ಆಗೋದೇ ಈ ನೈರ್ಮಲೀಕರಣ. ಆ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿಗೆ ಖಡಕ್ ಆದೇಶವನ್ನು ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.